ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಚಂದ್ರ ನಿನ್ನೆ ಕೇಳ್ತಾ ಇರೋದು ಜಾಜಿಯಲ್ಲಿ. ಜಾಜಿ ತಾಯಿ ಶ್ರೀಮತಿ, ಯಾಕೆ ತಾಯಿ ಸುಮ್ಮನಾಗ್ಬಿಟ್ರಿ? ನಡಿಬೇಕಾದ ಕಾರ್ಯಗಳು ನಡೀತಾನೇ ಇದೆ ದೇಶಿಕ್ರೆ, ಸುಮ್ಮನೆ ನೋಡ್ತಾ ಇದ್ದೀನಿ. ಎಷ್ಟಕ್ಕೆಲ್ಲ ಕಾರಣ ಇವನೇ. ಜಾಜಿ ಬಂಗಾರಿ ಜೊತೆ ನಮ್ಮ ಕಣ್ಣು ಮುಂದೆನೆ ಓಡ್ ಹೋದ್ಲು. ಇವನೇ ಕಾರಣ. ಬಂಗಾರಿ ಎಲ್ಲಿಗೆ ಕರ್ಕೊಂಡ್ ಬಂದ್ಯೋ? ಚಂದ್ರ ಚಂದ್ರ ಮಾತಾಡು ಒಂದೇ. ಯಾಕೆ ಅವಳನ್ನು ಹಾಕಿ ಕಳಿಸ್ದೆ? ಚಂದ್ರ ಏ ಚಂದ್ರ ಚಂದ್ರ ಏ ಚಂದ್ರ. ನೀವೆಲ್ಲ ಯಾಕೆ ಇಲ್ಲಿ ನಿಂತಿದ್ದೀರಾ? ನಾನು ಯಾಕೆ ಇಲ್ಲಿದ್ದೀನಿ? ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿದ್ರೆ ನಿಮ್ಮನ್ನು ಯಾಕೆ ಕೇಳ್ತಿದ್ದೆ ಅತ್ತೆ? ಒಳಗೆ ಹಸೆ ಮಣೆ ಮೇಲೆ ಕೂತಿದ್ದೆ. ನಾನು ಜಾಜಿ ಇನ್ನೇನು ಹಾರ ಬದಲಾಯಿಸ್ಕೋಬೇಕಿತ್ತು. ಆಮೇಲೆ ಏನಾಯ್ತತ್ತೆ?
ಆಗಿರೋ ವಿರೂಪಾಕ್ಷ. ನಾನು ಅವನಿಗೆ ಬಿಡಿಸಿ ಹೇಳ್ತೀನಿ. ನೀನು ಮತ್ತೆ ಜಾಜಿ ಹಾರ ಬದಲಾಯಿಸ್ಕೊಂಡ್ರಿ. ಆಮೇಲೆ ನೀನು ಹಸೆ ಮನೆಯಿಂದ ಎದ್ದು ಅವಳನ್ನ ಹೊರಗೆ ಕರ್ಕೊಂಡು ಬಂದೆ. ನಾವು ಕೇಳಿದ್ದಕ್ಕೆ ನೀವು ಅವಳನ್ನ ನಂಗೆ ಒಪ್ಸಾಗಿದೆ. ಅವಳು ಇಲ್ಲೇ ಇರಬೇಕೋ ಹೊರಗೆ ಹೋಗ್ಬೇಕೋ ಅನ್ನೋದು ನನಗೆ ಬಿಟ್ಟಿದ್ದು. ನೀವಿದ್ರಲ್ಲಿ ತಲೆ ಹಾಕೋಂಗಿಲ್ಲ ಅಂತ ಹೇಳಿದೆ. ನೀವು ಜಾಜಿನ ನನಗೆ ವಯಸ್ಸಾಗಿದೆ, ಅವಳೀಗ ನನ್ನ ಜವಾಬ್ದಾರಿ. ಅವಳನ್ನ ಇಲ್ಲೇ ಕೂರಿಸ್ಬೇಕು ಅಥವಾ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಬಿಟ್ಟಿತ್ತು. ನೀವು ಮಧ್ಯಸ್ಥಿಕೆ ವಹಿಸ್ಬೇಡಿ. ಆಮೇಲೇನು? ನೀನು ಅವಳನ್ನು ಕರ್ಕೊಂಡ್ಬಂದು ಹೊರಗೆ ಬಿಟ್ಟೆ, ಅವಳು ಚಪ್ಪಲಿ ಕಾಯುವ ಬಂಗಾರಿ ಜೊತೆ ಓಡೋದ್ಲು. ನಾನು ಮುಂದೇನಾಗುತ್ತೋ ಅಂತ ಕಳವಳದಲ್ಲಿ ಪರದಾಡ್ತಾ ಇದ್ರೆ ನೀವು ನಗ್ತಾ ಇದ್ದೀರಲ್ಲ ತಾಯಿ. ಕಳವಳ ಪಡಬೇಡಿ ದೇಶಿಕ್ರೆ. ಆ ತಾಯಿ ನಿಮ್ಮ ಮನೋಭಿಷ್ಟೆ ಪೂರೈಸ್ತಾಳೆ. ಆದರೆ ಇಷ್ಟೊತ್ತಿಗಾಗಲೇ ಅಲ್ಲಿ ಮುಹೂರ್ತ ಪ್ರಾರಂಭವಾಗೇ ಬಿಟ್ಟಿರುತ್ತೆ. ಆ ಚಂದ್ರಧರ ಜಾಜಿ ಕೊರಳಿಗೆ ತಾಳಿ ಕಟ್ಟೇ ಬಿಡ್ತಾನೆ. ಜಾಜಿ ಅಲ್ಲಿದ್ರೆ ತಾನೆ ಚಂದ್ರಧರ ಅವಳ ಕೊರಳಿಗೆ ತಾಳಿ ಕಟ್ಟೋದು. ಅಂದ್ರೆ ಜಾಜಿ ಅಲ್ಲಿಲ್ವಾ? ಜಾಜಿ ಅಲ್ಲಿಲ್ಲ. ಬಂಗಾರಿ, ಜಾಜಿ, ನಾವ್ ಹೇಗೆ ಇಲ್ಲಿಗೆ ಬಂದ್ವಿ? ಏನೋ ಹೀಗೆ ಕೇಳ್ತಿದ್ಯಾ? ನೀನೇ ನನ್ನನ್ನು ಕರ್ಕೊಂಡು ಬಂದ್ಬಿಟ್ಟು ಹೇಗ್ ಬಂದ್ವಿ ಅಂತ ಕೇಳ್ತಿದ್ಯಾ? ಹೌದಾ? ನಾನ್ ಕರ್ಕೊ ಬಂದ? ಹೌದು ಕಣೋ, ಮನೆಯವ್ರ ಎಲ್ಲರ ಮುಂದೆ ನನ್ನ ಕೈ ಹಿಡ್ದು ಕರ್ಕೊಂಡು ಬಂದ್ಯಲ್ಲೋ. ಸರಿ ನಡಿ, ಅಮ್ಮನವ್ರ ಗುಡಿಗೆ ಹೋಗೋಣ. ಅಲ್ಲಿಗೆ ಯಾಕೆ? ಮನೆಯವ್ರ ಎಲ್ಲರ ಮುಂದೆ ಕರ್ಕೊಂಡು ಬಂದಿದ್ಯಾ, ಅವ್ರೇನಾದ್ರೂ ನಿನ್ನನ್ನು ಹುಡ್ಕೊಂಡು ಬಂದ್ರೆ? ಹೌದಲ್ಲ, ನಡಿ ಹೋಗೋಣ. ಏನು ಓಡೋದ್ಲ? ಅವಳಾಗೆ ಓಡ್ ಹೋಗ್ಲಿಲ್ಲ, ನೀನು ಕೊಟ್ಟ ಕುಮ್ಮಕ್ಕಿಂದ ಓಡ ಹೋಗಿದ್ದಾಳೆ. ನಾನು ಅವಳಿಗೆ ಕುಮ್ಮಕ್ ಕೊಟ್ಟಿಲ್ಲ. ಕಿರ್ಚಬೇಡ ಚಂದ್ರ, ಇದು ನೀನು ಮಾಡಿರೋ ಗರಂದಾರಿ ಕೆಲಸ. ಇದಕ್ಕೆ ನಾವಿಷ್ಟು ಜನ ಸಾಕ್ಷಿ ಇದೀವಿ. ಮದುವೆ ಆಗ್ತೀನಿ ಅಂತ ಕರ್ಕೊಂಡ್ಬಂದು ಹಸೆ ಮನೆ ಮೇಲೆ ಕೂತಿದ್ದವನ್ನ ಏಳಿಸಿ ಹೊರಗಡೆ ಕಳಿಸಿದ್ಯಲ್ಲ ಇನ್ನೊಬ್ಬನ ಜೊತೆ. ನೀನು ಒಬ್ಬ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತದೆ. ಸುಮ್ಮನಿದ್ದೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ.
ಅತ್ತೆ ಇವ್ರು ಹೇಳೋದ್ರಲ್ಲಿ ಒಂದು ಪದನೂ ನನಗೆ ಅರ್ಥ ಆಗ್ತಿಲ್ಲ. ನೀವಾದರೂ ಹೇಳಿ, ಅಲ್ಲೇನು ನಡೀತು ಅಂತ ಹೇಳಿ ಅತ್ತೆ. ನೀನೀಗ ಏನೇನು ಕೇಳಿದ್ಯೋ ಅದೆಲ್ಲ ಸತ್ಯ ಚಂದ್ರ. ಅದೇ ನಡೆದಿದ್ದು. ನೀನೇ ಜಾಜಿನ ಕರ್ಕೊಂಡು ಹೋಗಿ ಹೊರಗೆ ಬಿಟ್ಟೆ. ಅವಳು ಬಂಗಾರಿ ಜೊತೆ ಓಡ್ ಹೋದ್ಲು. ಇಲ್ಲ ಅತ್ತೆ, ಹೀಗಾಗಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲೇನೋ ಮೋಸ ನಡೆದಿದೆ. ನಾನು ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ನಾನೇ ಮದುವೆ ಆಗ್ಬೇಕಾದ್ರೆ ಹುಡುಗಿನ ಹಾಗೆಲ್ಲ ಬಿಟ್ಬಿಡಕ್ ನಂಗೇನು ಹುಚ್ಚ? ಅದನ್ನೇ ನಾನು ನಿನ್ಗೆ ಹೇಳ್ತಾ ಇರೋದು. ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ನಿನ್ಗೇನು ಹುಚ್ಚಿದ್ಯಾ ಅಂತ. ನನ್ನ ಕೆಲಸ ಎಲ್ಲ ಹಾಳಾಗೋಯ್ತು. ಎಷ್ಟು ವರ್ಷಗಳ ಶ್ರಮ ಹೊಡೆಯಲ್ಲಿ ಹುಣಸೆ ಹಣ್ಣ ಕಿವುಟ್ಸಂಗಾಗೋಯ್ತು. ನೋಡು, ನಾವು ತಾಳ ಸರಿಯಾಗಿ ನೀನು ಕುಣಿತಾ ಇದೀಯಾ. ನಾನು ತಡೆಯಕ್ಕೆ ಹೋದ್ರೆ ನನ್ನೇ ತಾಡ್ದೆ ನೀನು. ಏನ್ ಹೇಳ್ತಾ ಇದ್ದಾನೆ ಇವಾಗ? ಇಲ್ಲಿ ನಡೀತಾ ಇರೋದು ಏನು ನಿನಗೆ ಗೊತ್ತಾಗ್ತಾ ಇಲ್ವಾ? ಕೇಳಿಸ್ಕೊಂಡ್ಯಾ? ನೋಡು ಚಂದ್ರ, ನಿಮ್ಮಪ್ಪ ನನ್ನನ್ನ ಹೇಗೆಲ್ಲ ಅಂತಿದ್ದಾನೆ. ನಿನ್ ಶಕ್ತಿನ ನಂಬಿ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ನಾನು ಸುಮ್ಮನೆ ಆದೆ. ಅವನನ್ನ ತಡೆದೆ. ಈಗ ನೋಡಿದ್ರೆ ನೀನ್ ಏನ್ ಮಾತಾಡ್ತಿದ್ಯಾ ನಿಂಗೆ ಗೊತ್ತಿಲ್ಲ. ಅತ್ತೆ, ನೀವಾದ್ರೂ ನನ್ನ ನಂಬಿ. ನಾನು ಯಾಕೆ ಜಾಜಿನ ಕಳ್ಕೊಳ್ಳಿ? ನಾನು ಯಾಕೆ ಅವಳನ್ನ ಇಲ್ಲಿಂದ ಕಳಿಸ್ಲಿ? ನಾನು ಹಾಗೆ ಮಾಡಿಲ್ಲ. ನಾನು ಅವಳನ್ನ ಇಲ್ಲಿಂದ ಕಳಿಸ್ತೆ ಅಂತ ಮತ್ತೆ ಮತ್ತೆ ನನ್ಗೆ ಹೇಳ್ಬೇಡಿ. ನಾನು ಜಾಜಿನ ಕಳಿಸಿಲ್ಲ ಕಳಿಸಿಲ್ಲ ಕಳಿಸಿಲ್ಲ. ಬೇಕಾದ್ರೆ ಹೋಗಿ ನೋಡಿ, ಆ ಮದುವೆ ನಿಂತಿದೆ. ಸಾಧ್ಯವೇ ಇಲ್ಲ. ಜಾಜಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆ ವಿರೂಪಾಕ್ಷಾಸ್ತ್ರಿಗಳು ಬಿಡ್ತಾರೆ ಅಂತೀರಾ? ನೀವೇನೇನೋ ಹೇಳಬೇಡಿ, ನಾನು ನಂಬಲ್ಲ. ನಿಮಗಷ್ಟೊಂದು ಸಂದೇಹ ಇದ್ದರೆ ನೀವೇ ಖುದ್ದಾಗಿ ಹೋಗಿ ಅಲ್ಲಿ ನೋಡ್ಕೊಂಡು ಬನ್ನಿ. ನಿಜಾಂಶ ನಿಮಗೆ ತಿಳಿಯುತ್ತೆ. ಚಾಜಿ, ಹೊರಗಡೆ ಚಿಲ್ಕ ತೆಗೆದಿದೆ, ಆದ್ರೂ ಬಾಗಿಲು ತೆಗಿತಾ ಇಲ್ಲ. ಒಳಗಡೆ ಯಾರೋ ಇದ್ದಾರೆ ಅನ್ಸುತ್ತೆ, ಚಿಲ್ಕ ಹಾಕೊಂಡಿದ್ದಾರೆ. ಯಾರಿದ್ದೀರಾ? ಬಾಗಿಲು ತೆಗೀರಿ. ನೀನ್ ಕಳ್ಸಿಲ್ಲ? ಹಾಗಾದ್ರೆ ಯಾರು ಕಳ್ಸಿದ್ರು? ಯಾರು ಕಳ್ಸಿದ್ರು ಅಂದೆ? ನೀನು ಜಾಜಿನ ಹಸೆ ಮನೆಯಿಂದ ಏಳ್ಸಿ ಹೊರಗಡೆ ಕರ್ಕೊಂಬಂತಿದ್ದನ್ನ ಇಷ್ಟು ಜನ ನೋಡಿದ್ದಾರೆ. ಅವ್ರು ಸುಳ್ಳು ಹೇಳ್ತಾರ? ನಾನ್ ಸುಳ್ಳು ಹೇಳ್ತೀನ? ನಿಮ್ಮ ಅತ್ತೆ ಸುಳ್ಳು ಹೇಳ್ತಾಳ? ಮಾಡಿರೋ ತಪ್ಪನ್ನ ಒಪ್ಕೋ, ಅದೇ ಸರಿ ಅಂತ ವಾದ ಮಾಡಬೇಡ. ಒಂದು ನಾಲ್ಗೆ ಸುಳ್ಳು ಹೇಳ್ಬೋದು, 10 ನಾಲ್ಗೆ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಶಹಬಾಷ್ ಮಗನೇ, ಕೊನೆಗೂ ಸೇಡ್ ತೀರ್ಸ್ಕೊಂಡ್ಬಿಟ್ಟೆ. ಮದುವೆ ಆಗ್ತೀನಿ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಕೈ ಕೊಟ್ಟು ನನ್ನ ಮೇಲಿನ ಸೇಡನ್ನು ತೀರಿಸ್ಕೊಂಡ್ಬಿಟ್ಟೆ ಅಲ್ಲ. ನನ್ನ ಶ್ರೀಚಕ್ರದ ಆಸೆಗೆ ಎಳ್ಳು ನೀರು ಬಿಟ್ಟು ಬಿಟ್ಟೆ ಅಲ್ವಾ? ಮಗನೇ ತಂದೆ ವಂಚಿಸ್ಬಿಟ್ಟ.
ಖಂಡಿತ ಇಲ್ಲ. ನಿಮ್ಮನ್ನು ವಂಚಿಸೋದೇ ಉದ್ದೇಶ ಆಗಿದ್ದಿದ್ರೆ ನನಗೆ ಎಷ್ಟೊತ್ತಿನ ಕೆಲಸ ಹೇಳಿ? ನನಗೆ ಆ ಉದ್ದೇಶ ಇರಲಿಲ್ಲ. ನಂದು ನರಿ ಬುದ್ಧಿ ಅಲ್ಲ, ನಂದೇನಿದ್ರು ಸಿಂಹ ನಡೆ. ನನ್ನಿಂದ ಕೆಲಸ ಆಗೋದಿಲ್ಲ ಅನ್ನೋದಿದ್ರೆ ನೇರವಾಗಿ ನಿಮ್ಮ ಮುಖದ ಮೇಲೆ ಹೇಳ್ತಿದ್ದೆ. ನೀವು ದ್ರೋಹ ಮಾಡಿದ್ರಿ ಅಂತ ನಾನು ಮಾಡಿದ್ರೆ ನನಗೂ ನಿಮಗೂ ಏನು ವ್ಯತ್ಯಾಸ ಹೇಳಿ? ಹಾಗಾದ್ರೆ ನನ್ನನ್ನು ಮೋಸಗೊಳಿಸೋದು ನಿನ್ನ ಉದ್ದೇಶ ಆಗಿರಲಿಲ್ಲ ಅಲ್ವಾ? ಹೌದು. ಹಾಗಾದ್ರೆ ಮುಂದೆ ಏನು ಅಂತ ಯೋಚನೆ ಮಾಡು. ಜಾಜಿ ಕೊರಳಿಗೆ ನೀನೇ ತಾಳಿ ಕಟ್ಟಬೇಕು, ಇಲ್ಲ ಅಂದ್ರೆ ನಾನು ಮೋಸ ಹೋದಾಗೆ. ನಾನು ಮೋಸ ಹೋಗೋದಕ್ಕೆ ನೀನು ಬಿಡಲ್ಲ ಅಲ್ವಾ? ನೀವು ಮೋಸ ಹೋಗ್ತಿರೋ ಬಿಡ್ತಿರೋದು ನನಗೆ ಸಂಬಂಧ ಇಲ್ಲ. ನಾನು ನಿಮಗೆ ಕೊಟ್ಟು ಮಾತನ್ನು ಉಳಿಸ್ಕೋತೀನಿ. ಈ ಮದುವೆ ಆಗೇ ಆಗುತ್ತೆ, ಇಟ್ಟ ಮುಹೂರ್ತದಲ್ಲೇ ಆಗುತ್ತೆ. ಅದು ಶತಸಿದ್ಧ. ಅವಳನ್ನ ಮುಹೂರ್ತ ಮುಗಿಯೋದ್ರೊಳಗೆ ಕರ್ಸದ ಮೇಲಿದೆ ಮಾರಿ ಹಬ್ಬ. ಜಾಜಿ ಬೇಡ ಕಣೆ, ಇಲ್ಲಿಂದ ಹೊರಟ್ಬಿಡೋಣ. ಯಾರ್ದಾರು ಕೈ ಸಿಕ್ಕರಷ್ಟೇ ನಮ್ಮ ಕತೆ. ಸುಮ್ಮನಿರೋ. ಒಳಗಡೆ ಇರೋರು ಬಾಗಿಲು ತೆಗೆದ್ರೆ ನಾವು ಒಳಗೆ ಹೋಗಿ ಸೇರ್ಕೊಳ್ಳೋಣ, ಸರಿನಾ? ಬೇಡವೇ? ಸುಮ್ಮನೆ ಇರೋ. ಅಮ್ಮನವ್ರ ದೇವಸ್ಥಾನದಲ್ಲೇ ಭಯ ಗಿಯ ಅಂತೀಯಲ್ಲ. ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರಾದ್ರೂ ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಆಯ್ತು, ನಮ್ಮ ಆಳುಗಳನ್ನು ಒಂದು ಕಡೆ ಕಳಿಸ್ತೀನಿ, ನಾನು ಒಂದು ಕಡೆ ಹುಡುಕ್ತೀನಿ. ನಮ್ಮ ವಾಹನವನ್ನೇ ಬಂಗಾರಿ ತಗೊಂಡು ಹೋಗಿರೋದು. ಆ ವಾಹನ ಎಲ್ಲಿರುತ್ತೋ ಅವರುಗಳು ಅಲ್ಲೇ ಇರ್ತಾರೆ. ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ. ಜಾಜಿ, ನಾವ್ಯಾಕೆ ಒಳಗಡೆ ಹೋಗ್ಬೇಕು? ನಾವಿಲ್ಲಿಂದ ಹೊರಟ್ಬಿಡೋಣ. ಅವ್ರು ಬರೋಕ್ಕಿಂತ ಮೊದಲು ತಪ್ಪಿಸ್ಕೊಬಿಡೋಣ. ಗೊತ್ತಿಲ್ದಿರೋ ಜಾಗದಲ್ಲಿ ಎಲ್ಲಿ ಅಂತ ಅಲಿತೀಯೋ? ಮತ್ತಿನ್ನೇನ್ ಮಾಡೋದು? ಅವ್ರು ಬಾಗಿಲು ತೆಗಿತಾ ಇಲ್ವಲ್ಲ? ಸ್ವಲ್ಪ ಹೊತ್ತು ಕಾಯೋಣ, ಬಾಗಿಲು ತೆಗಿಬೋದು. ಆಮೇಲೆ ಒಳಗಡೆ ಹೋಗಿ ಸೇರ್ಕೊಳ್ಳೋಣ. ನಮಗೆ ಬಚ್ಚಿಟ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಇಲ್ಲ ಕಣೋ. ದಯವಿಟ್ಟು ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಹೊರಡ್ತೀನಿ. ವಿರೂಪಾಕ್ಷ, ಅದೇನೇ ಇರಲಿ, ನಿನಗೆ ಚಂದ್ರನ ಸಹಾಯ ಬೇಕೇ ಬೇಕು. ಚಂದ್ರ, ತಿಳಿತು ಅತ್ತೆ. ನಡಿ ಚಂದ್ರ. ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಜಾಜಿ, ಬೇಡ ಕಣೆ, ಹೊರಟ್ಬಿಡೋಣ. ಮತ್ತೇನಾಯ್ತು ನಿನ್ಗೆ? ಇದು ಸುರಕ್ಷಿತ ಜಾಗ ಅಂತ ಹೇಗೆ ಹೇಳ್ತೀಯಾ? ಅಮ್ಮನವ್ರ ಸನ್ನಿಧಿ ಕಣೋ, ಏನೂ ಆಗಲ್ಲ. ಒಳಗಡೆ ಇರೋರು ವಿರೂಪಾಕ್ಷ ಶಾಸ್ತ್ರಿಗಳ ಕಡೆಯವರೇ ಆಗಿದ್ರೆ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ನಮ್ಮನ್ನು ಕೊಂದ್ಬಿಡ್ತಾರೆ. ನೀನ್ ಏನೇನೋ ಹೇಳಿ ನನಗೂ ಭಯ ಪಡಿಸ್ಬೇಡ. ಏನೂ ಆಗಲ್ಲ, ಅಮ್ಮನವ್ರು ನಮ್ಮನ್ನು ಕಾಪಾಡ್ತಾರೆ.